ದೇವರು ಒಬ್ಬನೇ ಕರ್ತರ, ಒಬ್ಬನೇ ತಿಳಿಯೋ ಸರ್ವಜ್ಞ. ಜಗತ್ತಿನಲ್ಲಿರುವ ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಕಾರ್ಯಕಲಾಪಗಳು ನಡೆಯುವುದು ದೇವನೊಬ್ಬನಿಂದಲೇ. ದೇವರು ಏಕನೇ, ಅನೇಕ ಎಲ್ಲ ಎಂಬುದನ್ನು ಇವನು ಸರ್ವಜ್ಞ ತಿಳಿಸುತ್ತಾನೆ. ಸರ್ವಜ್ಞನಿಗೆ ಸರಿಸಾಟಿಯಾದ ಕವಿ ಕನ್ನಡದಲ್ಲಿ ಮತ್ತೊಬ್ಬನಿಲ್ಲ ಎಂದು ಹೇಳಬಹುದು. ಆಡುಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞನು ತಿಳಿಸದ ವಿಷಯವಿಲ್ಲ ಎಂಬ ನಾನುಡಿಯೇ ಇದೆ. ಆಡುಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞನು ತಿಳಿಸದ ವಿಷಯವಿಲ್ಲ ಎಂಬ ನಾನುಡಿಯೇ ಇದೆ. ಸರ್ವರೊಳಗೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದವನು ಸರ್ವಜ್ಞ. ಸರ್ವರೊಳಗೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದವನು ಸರ್ವಜ್ಞ ಎಂಬುದು ಸಮಾಜದಲ್ಲಿನ ಲೋಪದೋಷಗಳನ್ನು, ಮೇಲು ಕೀಳು, ಬಡವ ಬಲ್ಲಿದ, ಉಚ್ಚ ನೀಚ ಎಂಬ ಭೇದ ಭಾವಗಳನ್ನು ತೊಡೆದು ಅನೇಕ ಸಂಪ್ರದಾಯ, ರೂಢಿ, ಪರಂಪರೆ, ಆಚಾರ, ಆರಾಧನೆ, ಆಚರಣೆ ಎಲ್ಲವನ್ನೂ ಮನುಷ್ಯನ ವ್ಯಕ್ತಿತ್ವದ ವಿಷಮತೆಯನ್ನೆಲ್ಲ ತನ್ನ ವಚನದಲ್ಲಿ ವಿಮರ್ಶಿಸಿ, ಟೀಕಿಸಿ, ವ್ಯಕ್ತಿತ್ವದ ಆಚರಣೆಯ ಮೂಲಕ ಮಾದರಿಯ ಆದಿಯನ್ನು ತೋರಿದ ಮಹಾದೃಷ್ಟಾರ ಎಂದು ಹೇಳಬಹುದು. ಜಾತಿ ಈ ನನ್ನ ಮನೆಯ ಜ್ಯೋತಿ ತಾಯಿನವೇ, ಜಾತಿ ಈ ನನ್ನ ಮನೆಯ ಜ್ಯೋತಿ ತಾಯಿನವೇ, ಆ ಜಾತಿ ಈ ಜಾತಿ ಯಾವ ಜಾತಿ, ಅನ್ನ ದೇವರ ಮುಂದೆ ಇನ್ನ ದೇವರುಂಟೆ. ಅಂದರೆ ಜಾತಿ, ಮತ, ಧರ್ಮ, ಪಂಥ, ಅಂಧಶ್ರದ್ಧೆ, ಭಕ್ತಿ, ಡಾಂಬಿಕತನೆ, ಭಕ್ತಿಯ ಗೊಡ್ಡು ಮೌಢ್ಯತೆಯನ್ನು ಸರ್ವಜ್ಞನು ತಿಳಿಸುತ್ತಾನೆ. ಸರ್ವಜ್ಞನೆಂದರೆ ಕಂಡದ್ದನ್ನು ಕಂಡೊಡನೆಯೇ ಪದ್ಯ ರೂಪದಲ್ಲಿ ಕಟ್ಟಿ ನಿಲ್ಲಿಸುವ ಮಹಾಜ್ಞಾನಿಯಾದವನು ಸರ್ವಜ್ಞ ಎಂದು ಹೇಳಬಹುದು. ಕೋಟಿ ವಿದ್ಯೆಗಳಲ್ಲಿಯೇ ಮೇಟಿ ವಿದ್ಯೆ ಮೇಲು. ಊರಿಂಗೆ ದಾರಿಯನ್ನು ಯಾರು ತೋರಿದರೇನು, ಸಜ್ಜನರ ಸಂಘವದು ಜೇನು ಸವಿದಂತೆ. ಇಂತಹ ಎಷ್ಟೊಂದು ಹೆಗ್ಗಳಿಕೆಗಳು ಅವನ್ನು ತ್ರಿಪದಿಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೂ ನಿಜವಾಗಿಯೂ ಹೇಳಬೇಕಾದ್ರೆ ಕನ್ನಡದಲ್ಲಿ ಸರ್ವಜ್ಞನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ತನ್ನದೇ ಆದ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡಿದ್ದವನು ಸರ್ವಜ್ಞ ಎಂದು ಹೇಳಬಹುದು. ಹಾಗೆಯೇ ಸರ್ವಜ್ಞನು ಅನೇಕ ವಚನಗಳನ್ನು, ಅನೇಕ ತ್ರಿಪದಿಗಳನ್ನು ರಚಿಸಿದ್ದಾನೆ.